ಮೈ ಡಿಯರ್ ಫ್ರೆಂಡ್, ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋ ಅವಕಾಶ ಕೊಟ್ಟಿರೋ ಗುರುಗಳಾದ ಪತ್ರಿಜಿ ಅವ್ರಿಗೆ ತುಂಬಾ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಹಾಸನ ಯಜ್ಞ ಏಪ್ರಿಲ್ 27 ಮೊತ್ತ ಮೊದಲದಾಗಿ ಕರ್ನಾಟಕದಲ್ಲಿ ಧ್ಯಾನ ಮಹಾಚಕ್ರ ಆಗ್ತಾ ಇದೆ. ಪ್ರತಿಯೊಬ್ಬರು ಪ್ಲಾನ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡಬೇಡಿ. ಯಾಕೆಂದ್ರೆ ನಾನು ಬಳ್ಳಾರಿ ಯಜ್ಞದಲ್ಲಿ ಹೇಳಿದೀನಿ, ಇಲ್ಲಿಂದ ಒಂದು ಹೊಸ ಎನರ್ಜಿ ಓಪನ್ ಆಗುತ್ತೆ ಅನ್ನೋದು. ಈ ಚಕ್ರದಿಂದ ಒಂದು ಹೊಸ ಎನರ್ಜಿ ಓಪನ್ ಆಗ್ತಾ ಇದೆ. ಒಂದು ದೊಡ್ಡ ಬಾಗಿಲು ಅಂದ್ರೆ ಡೋರ್ ಓಪನ್ ಆಗ್ತಾ ಇದೆ ಇಡೀ ಕರ್ನಾಟಕಕ್ಕೆ. ಪತ್ರಿಜಿ ಅವರು ಆಂಧ್ರ ಪ್ರದೇಶಲ್ಲಿ, ತೆಲಂಗಾಣದಲ್ಲಿ ಏನ್ ಮಾಡಿದ್ರು ಅದು ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪ. ಕರ್ನಾಟಕದಲ್ಲಿ ಇರೋ 7-8 ಕೋಟಿ ಜನ, 8 ಕೋಟಿ ಜನಕ್ಕೆ ಪ್ರತಿಯೊಬ್ಬರಿಗೆ ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ ಅನ್ನೋದು ನಾವು ತಲುಪಿಸ್ಬೇಕು. ಯಾಕಂದ್ರೆ ಒಂದು ಸತ್ಯ ನಮಗ್ ಗೊತ್ತಾಗಿದ್ರೆ ಅದು ಪ್ರತಿಯೊಬ್ಬರಿಗೆ ಹೇಳೋಕೆ ನಂದು ಜವಾಬ್ದಾರಿ. ತುಂಬಾ ಖುಷಿ ಆಗ್ತಾ ಇದೆ. ಪ್ರತಿ ಕಡೆನೂ ಕರ್ನಾಟಕದಲ್ಲಿ ಎಷ್ಟು ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗ್ತಾ ಇದ್ರೆ ಮೆಡಿಟೇಷನ್ ಪ್ರೋಗ್ರಾಮ್ಸ್ ನಾನು ನೋಡ್ತಾ ಬರ್ತಾ ಇದ್ದೀನಿ. ಪ್ರತಿಯೊಂದು ಜಿಲ್ಲೆಯಲ್ಲಿ, ಡಿಸ್ಟ್ರಿಕ್ಟ್ ಅಲ್ಲಿ, ಸಿಟಿಯಲ್ಲಿ, ವಿಲೇಜಸ್ ಅಲ್ಲಿ ತುಂಬಾ ಪ್ರಚಾರ ನಡೀತಾ ಇದೆ. ಇದು ಪಿರಮಿಡ್ ಪ್ರಚಾರ. ನಮ್ಮ ಜೀವನದಲ್ಲಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ, ಸಂಸಾರದಲ್ಲಿ ಇದ್ಕೊಂಡು ಉದ್ಯೋಗ ಮಾಡ್ತಾ, ವ್ಯಾಪಾರ ಮಾಡ್ತಾ, ಸ್ವಲ್ಪ ಸಮಯ ನಾವು ಆಧ್ಯಾತ್ಮಿಕಕ್ಕೆ ಕೊಟ್ರೆ ಸಾಕು. ಸಂಸಾರದಲ್ಲೇ ನಿರ್ವಾಣ ಅನ್ನೋದು ಎಷ್ಟೊಂದು ಭಾಗ್ಯ. 1995 ಅಲ್ಲಿ ನಾನು ಎಲ್ಲಾನ ಬಿಟ್ಟು ಹಿಮಾಲಯಸ್ಗೆ ಹೋಗ್ಬೇಕು, ಸಂಸಾರ ಬೇಡ, ಯಾವುದು ಬೇಡ, ಯಾಕಂದ್ರೆ ಆಧ್ಯಾತ್ಮಿಕ ಅಂದ್ರೆ ಎಲ್ಲಾನು ಬಿಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದಾನೆ ನಾನು ಆಲೋಚಿಸ್ತಾ ಇದ್ದೀನಿ. ಆದ್ರೆ ಯಾವಾಗ 2004 ಶ್ವಾಸದ ಮೇಲೆ ಗಮನ ಸಿಗ್ತು, ಆವಾಗ ಗೊತ್ತಾಯ್ತು ಯಾವ್ದು ನಾವು ಬಿಡೋಕೆ ಅವಶ್ಯಕತೆ ಇಲ್ಲ, ಒಂದು ಮಾಂಸಾಹಾರ ಬಿಟ್ರೆ ಸಾಕು ಅಂತ. ನಾನು ಹುಟ್ಟಿದಿಂದ ಶಾಕಾಹಾರಿ, ಸೊ ಅದನ್ನು ನನ್ಗೆ ಪ್ರಾಬ್ಲಮ್ ಇಲ್ಲ. ಸಂಸಾರದಲ್ಲೇ ನಿರ್ವಾಣ ಅನ್ನೋದು ವಂಡರ್ಫುಲ್ ಕಾನ್ಸೆಪ್ಟ್. ಸನ್ಯಾಸಿಯಾಗಿ ನಾವಿದ್ರೆ ನಾವು ಏನು ಕಲಿಯೋಕ್ಕಾಗಲ್ಲ. ಯಾಕಂದ್ರೆ ಪಾಠಗಳೆಲ್ಲ ಸಂಸಾರದಲ್ಲೇ ಇದೆ. ಅದನ್ನ ಗ್ರೌಂಡಿಂಗ್ ಅಂತಾರ. ಬರೀ ಧ್ಯಾನ ಆಧ್ಯಾತ್ಮಿಕದಲ್ಲಿ ಇರೋರು ಮಾತ್ರ ಮೇಲೆ ಇರೋ 3 ಚಕ್ರಗಳು ಚೆನ್ನಾಗಿರುತ್ತೆ, ಕೆಳಗೆಲ್ಲ ಯಾವುದು ಬ್ಯಾಲೆನ್ಸ್ ಆಗಿರಲ್ಲ. ಎಮೋಷನ್ಸ್, ಥಾಟ್ಸ್, ಗ್ರೌಂಡಿಂಗ್ ಅಂತಾರ. ಒಂದು ಬಿಲ್ಡಿಂಗ್ ಚೆನ್ನಾಗಿರ್ಬೇಕಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ನಾನು ಯಾಕೆ ಹುಟ್ಟಿದೀನಿ ಆ ಕೆಲಸನೇ ಮಾಡ್ತಾ ಇದ್ದೀನ, ನನ್ನ ಭಾವನೆಗಳು ಕರೆಕ್ಟ್ ಇದೆಯಾ, ನನ್ನ ಆಲೋಚನೆಗಳು ಕರೆಕ್ಟ್ ಇದೆಯಾ, ನನಗೊಂದು ಗುರಿ ಇದೆಯಾ, ನನ್ನ ಮಾತುಗಳು ಪರ್ಫೆಕ್ಟ್ ಆಗಿದೆಯಾ, ನಾನು ಎಲ್ಲರ ಜೊತೆ ಹೃದಯದಿಂದ ಕನೆಕ್ಟ್ ಆಗ್ತಾ ಇದ್ದೀನ, ಬಾಯಿಂದ ಸತ್ಯವಾಕ ಬರ್ತಾ ಇದೆಯಾ, ಇದೆಲ್ಲ ನಿಮಗೆ ಚೆನ್ನಾಗಿದ್ರೆ ಮಾತ್ರ ಈ ಆಜ್ಞಾ ಚಕ್ರ ಸಹಸ್ರಾರ ನಿಮ್ಗೆ ಉಪಯೋಗ. ಇಲ್ಲ ಅಂದ್ರೆ ವೇಸ್ಟ್. ಯಾಕಂದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ. ಬರೀ ಥರ್ಡ್ ಐ, ಬರೀ ಸಹಸ್ರಾರ ಇದ್ರೆ ಮಾತ್ರ ನಿಮ್ಗೆ ಗ್ರೌಂಡಿಂಗ್ ಆಗಿಲ್ಲ ಅಂದ್ರೆ ನೀವು ಆಧ್ಯಾತ್ಮಿಕ ಅಹಂಕಾರ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಆ ಒಂದು ಸ್ಟೇಜಸ್ ಏನು ಅಂತ ನಾನು ನೋಡಿದ್ದೀನಿ. ನಾನು ಬೇರೆ, ಬೇರೆಯೊಬ್ಬರು ಬೇರೆ, ಮಾಂಸಾಹಾರಿಗಳು ಬೇಕೆ, ಶಾಕಾಹಾರಿಗಳು ಬೇರೆ, ಅವರು ಜೂನಿಯರು, ನಾನು ಸೀನಿಯರು, ಅವ್ರಿಗೆ ಗೊತ್ತಿಲ್ಲ, ನನಗ್ ಗೊತ್ತು, ನನ್ನ ಮಾತು ಕೇಳ್ಬೇಕು, ನನ್ನ ಫೋಟೋ ಬರಬೇಕು. ಈ ಸ್ಟೇಜಸ್ ಎಲ್ಲ ಪ್ರತಿ ಒಬ್ಬ ಪಿರಮಿಡ್ ಮಾಸ್ಟರ್ಗೂ ಬರುತ್ತೆ. ಬಟ್ ಆದಷ್ಟು ಅದರಿಂದ ನಾವು ಹೊರಗೆ ಬರಬೇಕು. ಆತರ ಬರಲೇಬಾರದು ಅನ್ನೋದು ಇಂಪ್ರಾಕ್ಟಿಕಲ್. ನೀವು ಬೇಡ ಅಂದ್ರೂ ಆ ಒಂದು ಪರಿಸ್ಥಿತಿಗಳು ಬರುತ್ತೆ, ಅವಾಗ ನಿಮ್ಮ ಜ್ಞಾನ ಅಪ್ಲೈ ಮಾಡ್ಕೋಬೇಕು. ಆಧ್ಯಾತ್ಮಿಕ ವ್ಯಕ್ತಿಗೆ ಒಂದೇ ಒಂದು ಗ್ರೇಟ್ ಚಾಲೆಂಜ್ ಏನು ಅಂದ್ರೆ ಅಹಂಕಾರ, ಈಗೋ, ಬೇರೆ ಯಾವುದಿಲ್ಲ. ಅದನ್ನ ದಾಟಬೇಕು, ಗ್ರೌಂಡೆಡ್ ಆಗಿರ್ಬೇಕು, ಎಲ್ಲರ ಜೊತೆ ಇರಬೇಕು. ಅದು ನಾನು ಪತ್ರಿಜಿ ಅವ್ರ ಜೊತೆ ಮಾತ್ರ ನೋಡಿದೀನಿ. ಬೇರೆ ಯಾರೇ ಇದ್ರು ಇನ್ನೂ ಅವ್ರು ಇಂಪ್ರೂವ್ ಆಗ್ತಾ ಇದಾರೆ ಆ ಫೀಲ್ಡ್ ಅಲ್ಲಿ ಅಷ್ಟೇ. ಅದಕ್ಕೆ ನನ್ನ ಒಬ್ಬ ಆದರ್ಶ ಯಾರಂದ್ರೆ ಪತ್ರಿಜಿ. ವಾಕು ಕರೆಕ್ಟ್ ಆಗಿರ್ಬೇಕು, ಮಾತು ಕರೆಕ್ಟ್ ಆಗಿರ್ಬೇಕು. ಪ್ರತಿಯೊಂದನು ಪರ್ಫೆಕ್ಷನ್ ಅನ್ನೋದು ಅನ್ಲಿಮಿಟೆಡ್. ಬಟ್ ಪ್ರತಿ ಕ್ಷಣ ಪ್ರತಿಯೊಂದು ವಿಷಯದಲ್ಲಿ ನಾವು ಪರ್ಫೆಕ್ಟ್ ಆಗ್ತಾ ಇರ್ಬೇಕು. ಕಂಪೇರ್ ಮಾಡಬಾರ್ದು ಅಂತಾರೆ, ಕರೆಕ್ಟ್. ನಾನ್ ಕಂಪೇರ್ ಮಾಡ್ತೀನಿ ಯಾರ ಜೊತೆ ಅಂದ್ರೆ ನನ್ ಜೊತೆ ನಾನು ನನ್ನನ್ನ ಕಂಪೇರ್ ಮಾಡ್ಕೊಳ್ತಾ ಇರ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಂದು ಸ್ಪೆಷಾಲಿಟಿ ಇರುತ್ತೆ. ಪ್ರತಿಯೊಬ್ಬರಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಪ್ರತಿಯೊಬ್ಬರಿಗೆ ಸ್ಯಾಟಿಸ್ಫೈ ಮಾಡಬೇಕು, ಪ್ರತಿಯೊಬ್ಬರನ್ನ ಅನುಭವಗಳು ಕೇಳಬೇಕು, ಪ್ರತಿಯೊಬ್ಬರಿಗೆ ನಾವು ಸಮಯ ಕೊಡಬೇಕು. ಎಲ್ಲಾ ಕಡೆ ನಾನೇ ಅಲ್ಲ, ನಾವೇ ಮಾಡ್ಬೇಕಂತ ಇಲ್ಲ. ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಬ್ಬರು ಡೆವಲಪ್ ಆಗಿದ್ರೇನೆ ನಾವು ಡೆವಲಪ್ ಆಗ್ತೀವಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅವಕಾಶಗಳು ನಾವೇ ತಗೊಳ್ಳೋದಲ್ಲ, ಪ್ರತಿಯೊಬ್ಬರಿಗೆ ಕೊಡಬೇಕು. ಯಾಕಂದ್ರೆ ಒಂದು ಮಟ್ಟಕ್ಕೆ ನಾವು ಬಂದ್ಮೇಲೆ ಪ್ರತಿಯೊಬ್ಬರಿಗೆ ನಾವು ಅವಕಾಶ ಕೊಟ್ರೇನೆ ಅವ್ರ ಆಧ್ಯಾತ್ಮಿಕದಲ್ಲಿ ಡೆವಲಪ್ ಆಗ್ತಾರೆ. ಅಹಂಕಾರ ಇದ್ರೆ ಯಾರಿಗೂ ಕೊಡಲ್ಲ. ನಾನೇ ಮಾಡ್ಬೇಕು ಅಂತ ಅವರೇ ಇಟ್ಕೊಳ್ತಾರೆ. ನಾನು ಯಾವತ್ತಿನ ಹೇಳ್ತೀನಿ, ಇಲ್ಲೇ ಇರ್ಬೇಕು ಅಂತ ಇಲ್ಲ, ಎಲ್ಲಾ ಕಡೆ ಹೋಗಿ ಎಲ್ಲಾರ ಹತ್ರ ಜ್ಞಾನ ತಗೊಳ್ಳಿ. ಬಟ್ ತುಂಬಾ ತಗೊಂಡು ಕನ್ಫ್ಯೂಸ್ ಮಾಡ್ಕೋಬೇಡ. ಟೂ ಮಚ್ ಇಸ್ ಟೂ ಬ್ಯಾಡ್. ಒಬ್ಬರಿಂದಾನೇ ಎಲ್ಲ ತಗೋಬೇಕಂತ ಇಲ್ಲ, ಎಲ್ಲಾನು ಬೇಕು ಅಂತಾನು ಇಲ್ಲ. ಮಿಡಲ್ ಪಾತ್. ಎಕ್ಸ್ಟ್ರೀಮ್ಸ್ ಯಾವಾಗ ಹೋಗಿದ್ರು ನಾವಿಗೆ ಅಹಂಕಾರ ಜಾಸ್ತಿ ಆಗ್ತದೆ. ಎಕ್ಸ್ಟ್ರೀಮ್ಸ್ ಹೋಗಿದ ತಕ್ಷಣ ನಾ ನೈಟ್ ಎಲ್ಲ ಮಲ್ಗಲ್ಲ, ಡೈಲಿ ಬರೀ ಧ್ಯಾನನೇ ಅಂದ್ರೆ ಅದು ಎಕ್ಸ್ಟ್ರೀಮ್. ಧ್ಯಾನ ಮಾಡಿಲ್ಲ ಅಂದ್ರೆ ಅದೂ ಎಕ್ಸ್ಟ್ರೀಮ್.
ಎಷ್ಟು ಸಮಯ ಬೇಕೋ ಅಷ್ಟು ಮಾಡಬೇಕು, ಅದು ಮಿಡಲ್ ಪಾತ್. ಮಾತೇ ಮಾತಾಡಲ್ಲ, ಎಕ್ಸ್ಟ್ರೀಮು. ಜಾಸ್ತಿ ಮಾತಾಡ್ತೀನಿ, ಎಕ್ಸ್ಟ್ರೀಮು. ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ, ಸತ್ಯವಾಕ ಮಾತಾಡ್ತೀನಿ, ಅದು ಮಿಡಲ್ ಪಾತ್. ಆಲೋಚನೆಗಳು ಬೇಡ. ಧ್ಯಾನ ಟೈಮಲ್ಲಿ, ಬೇರೆ ಟೈಮಲ್ಲಿ ಆಲೋಚನೆಗಳು ಬೇಕು. ಯಾಕೆಂದ್ರೆ ಕೆಲಸಗಳು ಮಾಡಬೇಕಂದ್ರೆ ಆಲೋಚನೆಗಳು ಬೇಕು. ಅದು 1-2 ಸಾಕು, ಸಾವಿರ ಬೇಡ. ಪ್ರತಿ ಒಂದರಲ್ಲಿ ನಾವು ಮಿಡಲ್ ಪಾತ್ ಫೈನ್ ಮಾಡ್ತಾ ಇರಬೇಕು, ಫೈನ್ ಟ್ಯೂನ್ ಮಾಡ್ತಾ ಇರಬೇಕು. ಒಬ್ಬರಿಗೆ ಜಾಸ್ತಿ ಸಮಯ ಕೊಡೋದು, ಒಬ್ಬರಿಗೆ ಕಮ್ಮಿ ಸಮಯ ಕೊಡೋದು ಬೇಡ, ಎಕ್ಸ್ಟ್ರೀಮ್. ಪ್ರತಿಯೊಬ್ಬರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡಿ, ಪ್ರತಿಯೊಬ್ಬರನ್ನು ಸರಿಸಮವಾಗಿ ಫ್ರೆಂಡ್ಶಿಪ್ ಮಾಡಿ. ಮಿಡಲ್ ಪಾತ್. ಇಷ್ಟು ಊಟ ತಿನ್ನೋದನ್ನು ಡ್ಯಾಮೇಜ್, ಸ್ವಲ್ಪನೇ ಅಲ್ಪಾಹಾರ ಮಾತ್ರನೇನು ಡ್ಯಾಮೇಜ್. ಶರೀರಕ್ಕೆ ಎಷ್ಟು ಬೇಕೋ ನಿಮಗ್ ಗೊತ್ತಾಗ್ಬೇಕು. ಇಷ್ಟು ಅಂತ ಕ್ಯಾಲ್ಕುಲೇಷನ್ ಇಲ್ಲ. ನಿಮ್ ಶರೀರ ಗೊತ್ತು, ಅದು ಹೇಳ್ತಾ ಇದೆ. ನಿಮ್ ಶರೀರ ಮಾತು ನೀವು ಕೇಳಬೇಕು, ನಿಮ್ಮ ಆತ್ಮದ ಮಾತು ಕೇಳಬೇಕು. ಕೇಳೋಕ್ ನಾವು ರೆಡಿ ಆಗಿರ್ಬೇಕು, ಸೆನ್ಸಸ್ ಶಾರ್ಪ್ ಆಗಿ ಇಟ್ಕೋಬೇಕು. ಸಿಗ್ತಾ ಇದೆ ಅಂದ್ರೆ ಇಷ್ಟಿಷ್ಟು ತಿನ್ಬಾರದು. ಇಷ್ಟ ಇದ್ರೂ ನಾಚಿಕೆಯಿಂದ ನೀವು ನೋಡ್ತಾ ಮತ್ತೆ ಒಳಗೆ ಹಸುವಾಗ್ತದೆ, ಸ್ವಲ್ಪ ತಿನ್ಬಿಟ್ಟು ಒಳಗೆ ಒಂದು ಹೊರಗೆ ಒಂದು. ನಾಟಕ ಬೇಡ. ಮಿಡಲ್ ಪಾತ್ ಅಲ್ಲಿ ಇದ್ರೆ ಸಿಂಪ್ಲಿಸಿಟಿ ಇರುತ್ತೆ, ಗ್ರೌಂಡಿಂಗ್ ಆಗಿರ್ಬೇಕು. ಎಲ್ಲರೂ ಆತ್ಮನೇ, ಬಟ್ ಅವ್ರವ್ರ ಮನಸ್ಥಿತಿ, ಅವ್ರವ್ರ ಭಾವನೆಗಳಿಂದ ನೀವು ನೋಡ್ಕೊಂಡು ಹುಷಾರಾಗಿರ್ಬೇಕಷ್ಟೇ. ಬಟ್ ನೀವು ನೋಡ್ಬೇಕೇನು ಅಂದ್ರೆ ಅವ್ರ ಒಳಗೆ ಆತ್ಮ ನೀವು ನೋಡಿದ್ರೆ ಯಾರ ಬಗ್ಗೆ ನಿಮ್ಗೆ ಏನ್ ತಲೆ ಕೆಲ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಒಳಗೆ ಡೀಪ್ ಇನ್ನರ್, ದೇ ಆರ್ ಆಲ್ ಪ್ಯೂರ್. ಅವ್ರ ಮೈಂಡ್ ಇಂಪ್ಯೂರ್ ಆಗಿರ್ಬೋದು, ಭಾವನೆಗಳು ಇಂಪ್ಯೂರ್ ಆಗಿರ್ಬೋದು, ಬಟ್ ಅದನ್ನ ನೀವು ನೋಡಿದ್ರೆ ಆತ್ಮಕ್ಕೆ ಕನೆಕ್ಟ್ ಆಗೋಕೆ ಸಾಧ್ಯ ಆಗಲ್ಲ. ಮಿಡಲ್ ಪಾತ್. ಇದು ನಾವು ಮಿಡಲ್ ಪಾತ್ ಅಲ್ಲಿ ಇರಬೇಕು ಅಂದ್ರೆ ಗ್ರೌಂಡೆಡ್ ಆಗಿರ್ಬೇಕು. ನನ್ನ ಹತ್ರ ಇರೋ ಡಿವೈಸಸ್ ಇಂದ ಚಕ್ರಾಸು, ಎನರ್ಜಿ ಸಿಸ್ಟಮ್ಸ್, ನನ್ನ ದಡೆಯಿಂದಾನು ಪ್ರತಿಯೊಂದು ನೋಡ್ತಾ ಇರ್ತೀನಿ. ಬರೀ ಹೈಯರ್ ಚಕ್ರಾಸ್ ಚೆನ್ನಾಗಿದ್ರೆ ಮಾತ್ರ ಅಲ್ಲ, ಬ್ಯಾಲೆನ್ಸ್ ಆಗಿ ಬೇಸ್ ಚಕ್ರಾಸ್ ಚೆನ್ನಾಗಿರ್ಬೇಕು. ನಿಮ್ ಭಾವನೆಗಳು ಸರಿ ಇಲ್ಲ ಅಂದ್ರೆ ನಿಮ್ಮ ಹತ್ರ ಜಾಸ್ತಿ ಎನರ್ಜಿ ಇಂದ್ರನೋ ಲೋಯರ್ ಎಂಟಿಟೀಸ್ ಅದು ತಗೊಂಡ್ಬಿಡುತ್ತೆ. ನಿಮ್ಮ ಎನರ್ಜಿ ಸಿಸ್ಟಮ್ಸ್ ಸ್ಟ್ರಾಂಗ್ ಆಗಿಲ್ಲ, ನಿಮ್ಮ ಆರ ಸ್ಟ್ರಾಂಗ್ ಇಲ್ಲ ಅಂದ್ರೆ ನೀವು ಜನಗಳ ಜೊತೆ ನೀವು ಓಡಾಡ್ತಾ ಇದ್ರೆ ಅದೆಲ್ಲ ನಿಮ್ ಮೇಲೆ ಬರುತ್ತೆ. ಶರೀರ ನೋಡ್ಕೋಬೇಕು, ಭಾವನೆಗಳು ನೋಡ್ಕೋಬೇಕು, ಮನಸ್ಸನ್ನು ನೋಡ್ಕೋಬೇಕು, ಸೇವಾನ ನೋಡ್ಕೋಬೇಕು, ಪ್ರತಿಯೊಬ್ಬರಿಂದ ಕನೆಕ್ಷನ್ ನೋಡ್ಕೋಬೇಕು. ಮತ್ತೆ ಗಿಲ್ಟ್ ಫೀಲಿಂಗ್ ಇರಬಾರದು, ಮತ್ತೆ ಸಿಂಪತಿ ಇರಬಾರದು. ಎಷ್ಟೋ ಫ್ಯಾಕ್ಟರ್ಸ್ ಇದೆ. ಇದೆಲ್ಲ ಅಭ್ಯಾಸ ಮಾಡ್ತಾ ಬಂದ್ರೆ ಇದೆಲ್ಲ ನಮಗೆ ಸೆಟ್ ಆಗುತ್ತೆ. ಯಾಕೆ ಇಷ್ಟು ನೋಡ್ಕೋಬೇಕು ಅಂದ್ರೆ ಒಂದೇ ಒಂದು ಚಕ್ರ ಅಲ್ಲ, 7 ಚಕ್ರಗಳಿದೆ. ಒಂದೇ ಒಂದು ಶರೀರ ಅಲ್ಲ, 7 ಶರೀರ ಇದೆ. ನಮ್ಮ ಒಳಗೆ ಇರೋ ಸಿಸ್ಟಮ್ಸ್ ನಮಗೆ ಅರ್ಥ ಆಗ್ಬೇಕು, ನೆನಪಿಗೆ ಬರಬೇಕು. ನಾವು ಆತ್ಮ ಅನ್ನೋದು ನೆನಪಿಗೆ ಬರಬೇಕು. ಅವ್ರು ನನಗೆ ನೋವು ಕೊಟ್ರು ಅಂತ ಮಾತಾಡಬೇಡ, ಅವ್ರು ನನಗೊಂದು ಅನುಭವ ಕೊಟ್ರು ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.